ಪರಿಸ್ಥಿತಿ ಎದುರಾಗಿದೆ. ನಿಮಗೆಲ್ಲ ಏನು ಅನಿಸ್ತಾ ಇದೆ? ಇವನು ಪಾಕಿಸ್ತಾನದ ಕತೆ ಹೇಳ್ತಾ ಇದ್ದಾನೆ. ಯಾಕೆಂದರೆ ಪಾಕಿಸ್ತಾನದಲ್ಲಿ ಇತ್ತೀಚೆಗೆ ಚುನಾವಣೆ ಮುಗಿದಿತ್ತು. ಅಲ್ಲಿ ಚುನಾವಣೆ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಅರಾಜಕತೆ ಸೃಷ್ಟಿಯಾಗಿತ್ತು. ಗೆದ್ದವರು ಸೋತವರನ್ನು ಹೊಡೆದ್ರು, ಸೋತವರು ಗೆದ್ದವರನ್ನು ಹೊಡೆದ್ರು. ಈ ರೀತಿಯ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಸೃಷ್ಟಿಯಾಗಿತ್ತು. ಅದೇ ಕಥೆಯನ್ನು ಇವನು ಹೇಳ್ತಾ ಇದ್ದಾನೆ ಅಂತ ಅಂದುಕೊಂಡ್ರಾ? ಖಂಡಿತವಾಗ್ಲೂ ಇಲ್ಲ ಮಿತ್ರರೇ. ನಾನು ಪಶ್ಚಿಮ ಬಂಗಾಳದ ಕಥೆಯನ್ನು ಹೇಳ್ತಾ ಇದ್ದೀನಿ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಆದ ಬಳಿಕ ನೀವು ಕಂಡು ಕೇಳರಿಯದಂತಹ ಘರ್ಷಣೆ ನಡೀತಾ ಇದೆ. ದೇಶದ ಮಾಧ್ಯಮಗಳಲ್ಲಿ ಇದರ ಬಗ್ಗೆ ದೊಡ್ಡದಾಗಿ ಚರ್ಚೆಯೇ ಆಗ್ತಾ ಇಲ್ಲ. ಯಾಕೆಂದರೆ ಪಶ್ಚಿಮ ಬಂಗಾಳದಲ್ಲಿರುವಂತಹದ್ದು ಸಂವಿಧಾನ ರಕ್ಷಕರ ಸರ್ಕಾರ. ಅವರು ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆಯನ್ನು ರಕ್ಷಿಸುವಂಥವರು. ಅವರ ಸರ್ಕಾರ ಪಶ್ಚಿಮ ಬಂಗಾಳದಲ್ಲಿದೆ. ಹೀಗಾಗಿ ಇದು ಯಾವುದೂ ಕೂಡ ಸುದ್ದಿ ಆಗ್ತಾ ಇಲ್ಲ. ಮಿತ್ರರೇ, 4,000 ಕಾರ್ಯಕರ್ತರು ಮನೆಗೆ ಹೋಗಿಲ್ಲ. ಪಕ್ಷದ ಬೇರೆ ಬೇರೆ ಕಚೇರಿಗಳಲ್ಲಿ ಅವಿತು ಕುಳಿತಿದ್ದಾರೆ. ಅವರು ಈಗಲೂ ಕೂಡ ಜೀವವನ್ನು ಕೈಲಿ ಹಿಡಿದು ಬದುಕ್ತಾ ಇದ್ದಾರೆ. ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಅಂತಹ ಪರಿಸ್ಥಿತಿ ಎದುರಾಗಿದೆ. ಇನ್ನೂ ಅತಿ ಮುಖ್ಯ ವಿಚಾರ ಏನು ಗೊತ್ತಾ? ಅಲ್ಲಿನ ವಿರೋಧ ಪಕ್ಷದ ನಾಯಕ